ರವಿಚಂದ್ರನ್ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಹೋದ್ರೂ ಟ್ರೆಂಡ್ ಆಗ್ತಿರುವಂತದ್ದೇ ಶಾಂತಿ ಕ್ರಾಂತಿ. ರವಿಚಂದ್ರನ್ ನಿರ್ಮಾಣ ಮಾಡಿರುವಂತಹ ಶಾಂತಿ ಕ್ರಾಂತಿ ಚಿತ್ರ ಎಲ್ಲ ಫೇಸ್ಬುಕ್ ಅಲ್ಲಿ ಅದೇ ಹರಿತಿರೋಂಥದ್ದು. ಯಾಕಪ್ಪ ಈ ಚಿತ್ರ ಮತ್ತೆ ಟ್ರೆಂಡಿಗೆ ಬಂತು ಅಂತ ಅಂದ್ರೆ 1999ರಲ್ಲಿ ಸೆಪ್ಟೆಂಬರ್ 19ನೇ ತಾರೀಕು ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಒಂದು ಹೊಸ ಟ್ರೆಂಡ್ ನ ಶುರು ಮಾಡಕ್ಕೆ ಒಂದು ಚಿತ್ರ ಬಿಡುಗಡೆ ಆಗ್ತದೆ. ಆ ಚಿತ್ರನೇ ಶಾಂತಿ ಕ್ರಾಂತಿ. ಈಶ್ವರಿ ಪ್ರೊಡಕ್ಷನ್ ಅವರ ನೇತೃತ್ವದಲ್ಲಿ ಬಿಡುಗಡೆ ಆಗುವಂತಹ ಶಾಂತಿ ಕ್ರಾಂತಿ ಪ್ಯಾನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ ಪಾಪ್ಯುಲರ್ ಆಗಕ್ಕಿಂತ ಮುಂಚೆನೆ ರವಿಚಂದ್ರನ್ ಅವರು ಶಾಂತಿ ಕ್ರಾಂತಿ ಚಿತ್ರವನ್ನ ನಿರ್ಮಾಣ ಮಾಡ್ತಾರೆ. ಕ್ಲೈಮ್ಯಾಕ್ಸ್ ಶೂಟ್ಗೋಸ್ಕರನೇ 50 ಎಕರೆ ಜಾಗ ತಗೊಂಡು ಅದರಲ್ಲಿ ಸೆಟ್ ನಿರ್ಮಾಣ ಮಾಡಿ ಒಂದು ಹೊಸ ದಾಖಲೆ ಮಾಡಕ್ಕೆ ರವಿಚಂದ್ರನ್ ಅವರು ಹೊರಡ್ತಾರೆ. ಸೊ ಆಗಿನ ಕಾಲಕ್ಕೆ ಆ ಒಂದು ಚಿತ್ರ ಯಶಸ್ಸು ಹೊಂದಿರೋದಿಲ್ಲ. ಯಾಕೆ ಅಂತಂದ್ರೆ ಆಗಿನ ಕಾಲಕ್ಕೆ 10 ಕೋಟಿ ಇನ್ವೆಸ್ಟ್ ಮಾಡಿರ್ತಾರೆ ಆ ಒಂದು ಚಿತ್ರ ನಿರ್ಮಾಣ ಮಾಡೋದಕ್ಕೆ. ಯೋಚನೆ ಮಾಡಿ, 1991ರಲ್ಲಿ 10 ಕೋಟಿ ಒಂದು ಸಿನಿಮಾಕ್ಕೆ ಹಾಕಿದ್ದಾರೆ ಅಂತಂದ್ರೆ ಅದು ಈಗಿನ ಲೆಕ್ಕಾಚಾರಕ್ಕೆ ಬರೋಬ್ಬರಿ 100 ಕೋಟಿ ಆಗುತ್ತೆ. 100 ಕೋಟಿ ಅಂದ ತಕ್ಷಣ ಸುಸ್ತಾಗ್ಬಿಡುತ್ತೆ ನಮ್ಗೆ. 1991ರಲ್ಲಿ 10 ಕೋಟಿ ಒಂದು ಚಿತ್ರಕ್ಕೆ ದುಡ್ಡು ಹಾಕ್ತಾರೆ ಅಂತಂದ್ರೆ ಲೆಕ್ಕ ಹಾಕೊಳ್ಳಿ. ಇಡೀ ಇಂಡಿಯಾದ ಚಿತ್ರರಂಗನೇ ನಮ್ಮ ಕರ್ನಾಟಕ ಚಿತ್ರರಂಗಕ್ಕೆ ನೋಡ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಈ ಒಂದು ಪ್ಲಾನ್ ಮಾಡಿರ್ತಾರೋ ಗೊತ್ತಿಲ್ಲ. ಏನೋ ಒಂದು ಇತಿಹಾಸ ಬರಿಬೇಕು ಅಂತ ಹೊರಟಿರ್ತಾರೆ. ಸೊ ಅದು ಸಕ್ಸಸ್ ಕಾಣೋದಿಲ್ಲ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ರವಿಚಂದ್ರನ್ ಅವರ ಅಭಿಮಾನಿಗಳೇನೋ ಅಥವಾ ಶಾಂತಿ ಕ್ರಾಂತಿ ಸಿನಿಮಾವನ್ನ ಮತ್ತೆ ಬಿಗ್ ಸ್ಕ್ರೀನ್ ಅಲ್ಲಿ ರಿಲೀಸ್ ಮಾಡ್ರಿ ಅಂತ ಒಂದು ಟ್ರೆಂಡ್ ಏನು ಸೃಷ್ಟಿಯಾಗಿದೆ. ನೀವು ನೋಡ್ತಾ ಇದ್ದೀರಾ, ಯಾವುದೇ ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಶಾಂತಿ ಕ್ರಾಂತಿ ಹಾಡು ಕೇಳಿಸ್ತಾ ಇದೆ ಅಲ್ವಾ? ಸೊ ಆ ಒಂದು ನಿಟ್ಟಿನಲ್ಲಿ ಒಂದು ಕ್ಲಿಯಾರಿಟಿ ಕೊಡಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. 1991ರಲ್ಲಿ ಈ ಒಂದು ಶಾಂತಿ ಕ್ರಾಂತಿ ಚಿತ್ರ ಏಕಕಾಲದಲ್ಲಿ 4 ಭಾಷೆಗಳಲ್ಲಿ ರಿಲೀಸ್ ಆಗುತ್ತೆ. ಏಕಕಾಲಕ್ಕೆ 4 ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಮಾಡೋದು ಆಗಿನ ಕಾಲದಲ್ಲಿ ಅಂತಂದ್ರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಹೆಮ್ಮೆನೆ ಅಂತಾನೆ ಹೇಳ್ಬೋದು. ನೋಡಿ, ಕನ್ನಡ, ತೆಲುಗು, ತಮಿಳು, ಹಿಂದಿ ಭಾಷೆಯಲ್ಲಿ ನಟಿಸ್ತಾರೆ. ಅದರಲ್ಲಿ ನಾಗಾರ್ಜುನ್ ಅವರು ಒಂದು ಭಾಷೆಯ ನಾಯಕರಾಗಿರ್ತಾರೆ. ಆಮೇಲೆ ರಜನಿಕಾಂತ್ ಅವರು ಕೂಡ ಒಂದು ಭಾಷೆಯಲ್ಲಿ ನಾಯಕರಾಗಿರ್ತಾರೆ. ರವಿಚಂದ್ರನ್ ಅವರು ರಚನೆ ಮಾಡಿ, ನಿರ್ಮಾಣ ಮಾಡಿ, ನಿರ್ದೇಶನ ಮಾಡಿ ಈ ಒಂದು ಚಿತ್ರದಲ್ಲಿ ನಟನೆ ಮಾಡ್ತಾರೆ. ಸೊ ಒಂದು ಇತಿಹಾಸ ಬರಿಬೇಕು ಅನ್ನೋ ಒಂದು ಹೊರಟಂತಹ ಚಿತ್ರ ಆಗಿನ ಕಾಲಕ್ಕೆ ಯಶಸ್ಸು ಕಾಣೋದಿಲ್ಲ. ಸೊ ಈಗ ಟ್ರೆಂಡ್ ಆಗಿ ಶಾಂತಿ ಕ್ರಾಂತಿ ಈಗ ಪ್ರಚಾರ ಆಗ್ತಿರುವಂತದ್ದು. ಸೊ ಬಿಗ್ ಸ್ಕ್ರೀನ್ ಅಲ್ಲಿ ಶಾಂತಿ ಕ್ರಾಂತಿ ಯಾರೆಲ್ಲ ನೋಡಕ್ ಇಷ್ಟಪಡ್ತೀರಾ ಒಂದು ಕಮೆಂಟ್ಸ್ ಮಾಡಿ. ರವಿಚಂದ್ರನ್ ಅವರ ಆ ಶ್ರಮಕ್ಕೆ ನಾವೆಲ್ಲ ಸೇರ್ಕೊಂಡು ಅವರಿಗೆ ಒಂದು ಯಶಸ್ಸು ಸಿಗೋ ತರ ಮಾಡೋಣ. ಅಪರಾಧ ಹಾಗೂ ಅನ್ಯಾಯದ ವಿರುದ್ಧ ಒಬ್ಬ ಧೈರ್ಯಶಾಲಿ ನಾಯಕ ಹೋರಾಡುವ ಕಥೆನೇ ಶಾಂತಿ ಕ್ರಾಂತಿ. ಆಗಿನ ಕಾಲದಲ್ಲಿ ಮಾಡಿದಂತ ಈ ಒಂದು ಚಿತ್ರ ಬೆಂಗಳೂರಲ್ಲಿರುವಂತಹ MG ರೋಡ್ ನ ಬ್ಲಾಕ್ ಮಾಡ್ತಾರಂತೆ ಈ ಒಂದು ಚಿತ್ರ ನಿರ್ಮಾಣ ಮಾಡಕ್ಕೆ, ಶೂಟಿಂಗ್ ಮಾಡಕ್ಕೆ. ಆಮೇಲೆ ಸಾಕಷ್ಟು ವಿದ್ಯಾರ್ಥಿಗಳು, ಅಂದ್ರೆ 2000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಶಾಂತಿ ಕ್ರಾಂತಿ ಸಿನಿಮಾದಲ್ಲಿ ಒಂದು ಹಾಡು ಬರುತ್ತಲ್ಲ ಅದಕ್ಕೆ ಬಳಸಿರುವಂತದ್ದು. ಯಾಕಂದ್ರೆ ಹೋರಾಟ ಮಾಡ್ಬೇಕು, ಅನ್ಯಾಯದ ವಿರುದ್ಧ ಅಪರಾಧಗಳ ಜಾಸ್ತಿ ಆಗ್ತಿದಾವೆ ಅನ್ನೋದಕ್ಕೆ ಆಗಿಂದಾನೇ ಒಂದು ಸಂದೇಶ ನೀಡಲಿಕ್ಕೆ ಹೊರಟಂತ ಚಿತ್ರನೇ ಶಾಂತಿ ಕ್ರಾಂತಿ. ಸೊ ಅದರಲ್ಲಿ ಒಂದು ಹಾಡಿದೆ, ಬರೀ ಬೆತ್ತಲೆ ಜನರ ನಡುವೆ ಬಟ್ಟೆ ತೊಟ್ಟರೆ ಮನ್ನಳೆ ಇಲ್ಲ. ಇಂತಹ ಸಾಕಷ್ಟು ಮಾಹಿತಿ ಇರುವಂತ ಶಾಂತಿ ಕ್ರಾಂತಿ ಆಗ ವಿಫಲ, ಈಗಾದ್ರೂ ಸಕ್ಸಸ್ ಕಾಣುತ್ತಾ? ಯಾಕಂದ್ರೆ ಅಭಿಮಾನಿಗಳೇ ರೊಚ್ಚಿಗೆಬ್ರಿಸಿರುವಂತದ್ದು ಇದನ್ನ. ಯಾಕಂದ್ರೆ ಫೇಸ್ಬುಕ್, ಇನ್ಸ್ಟಾ, ಯೂಟ್ಯೂಬ್ ಅಲ್ಲಿ ಎಲ್ಲೂ ಕೂಡ ರಿಲೀಸ್ ಮಾಡ್ರಿ ಅಂತ ಅಭಿಮಾನಿಗಳು ಒತ್ತಾಯಿಸ್ತಿದ್ದಾರೆ. ಆ ಒಂದು ರವಿಚಂದ್ರನ್ ಅವರು ಏನ್ ಮಾಡ್ತಾರೆ, ಯಾವ ದಿವಸಕ್ಕೆ ಚಿತ್ರ ಬಿಡುಗಡೆ ಮಾಡ್ತಾರೆ ಬಿಗ್ ಸ್ಕ್ರೀನ್ ಅಲ್ಲಿ ಅನ್ನೋದು ಎಲ್ರಿಗೂ ಕೂಡ ಕುತೂಹಲ. ಇಂತಹ ಸಾಕಷ್ಟು ಮಾಹಿತಿ ನಿಮ್ಮ ಮುಂದೆ ತರುವಂತ ಪ್ರಾಮಾಣಿಕ ಪ್ರಯತ್ನ. ನೋಡ್ತಾ ಇರಿ ಸಿರಾ 24 ನ್ಯೂಸ್. ನಾನು ನಿಮ್ಮ ಬರ್ಗೂರ್ ಅರ್ಷದ್.